ನೀವು ಹೊಲಿಗೆ ಕಲಿಯುತ್ತಿದ್ದೀರಾ? ಹಾಗಿದ್ರೆ ಒಂದು ಪ್ರಶ್ನೆ, ಮನೆಯಲ್ಲಿರುವ ಸಾಮಾನ್ಯ ಕತ್ತರಿಯಿಂದ ಬಟ್ಟೆ ಕತ್ತರಿಸಬಹುದಾ? ಬಹಳ ಜನ ಹೌದು ಅಂತ ಯೋಚಿಸುತ್ತಾರೆ. ಆದರೆ ಅದೇ ಒಂದು ದೊಡ್ಡ ತಪ್ಪು. ತಪ್ಪಾದ ಕತ್ತರಿಯಿಂದ ಬಟ್ಟೆ ಹಾಳಾಗಬಹುದು, ಅಳತೆ ತಪ್ಪಬಹುದು ಮತ್ತು ಹೊಲಿದ ಡ್ರೆಸ್ ಕೂಡ ಅಚ್ಚುಕಟ್ಟಾಗಿ ಬರದೇ ಇರಬಹುದು. ಹಾಗಾದರೆ ಬಟ್ಟೆ ಕತ್ತರಿ, ಫ್ಯಾಬ್ರಿಕ್ ಸೀಸರ್ಸ್ ಅಂದರೆ ಏನು? ಸಾಮಾನ್ಯ ಕತ್ತರಿಗಿಂತ ಇದರಲ್ಲಿ ಏನು ವಿಶೇಷತೆ ಇದೆ? ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ, ರಮ್ಯಾ ಮನೆ ವಸ್ತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ರಮ್ಯಾ ರಾವ್. ಹೊಲಿಗೆ ಕಲಿಯಲು ಬಯಸುವ ಪ್ರತಿಯೊಬ್ಬರಿಗೂ ಈ ಚಾನೆಲ್ನಲ್ಲಿ ಸಂಪೂರ್ಣ ಉಚಿತ ಕನ್ನಡ ಹೊಲಿಗೆ ಕೋರ್ಸ್ ನೀಡಲಾಗುತ್ತಿದೆ. ಇಂದಿನ ಪಾಠದಲ್ಲಿ ನಾವು ಹೊಲಿಗೆಯ ಅತ್ಯಂತ ಮುಖ್ಯ ಸಾಧನಗಳಲ್ಲಿ ಒಂದಾದ ಬಟ್ಟೆ ಕತ್ತರಿ ಬಗ್ಗೆ ತಿಳಿದುಕೊಳ್ಳೋಣ. ಬಟ್ಟೆ ಕತ್ತರಿ ಎಂದರೆ ಬಟ್ಟೆಯನ್ನು ಕತ್ತರಿಸಲು ವಿಶೇಷವಾಗಿ ತಯಾರಿಸಲಾದ ಕತ್ತರಿ. ಇದರ ಬ್ಲೇಡ್ಗಳು ಉದ್ದವಾಗಿದ್ದು ತುಂಬ ತೀಕ್ಷ್ಣವಾಗಿರುತ್ತವೆ. ಆದ್ದರಿಂದ ಬಟ್ಟೆಯನ್ನು ಎಳೆಯದೆ ತುಂಬ ಸ್ಮೂತ್ ಆಗಿ ಕತ್ತರಿಸುತ್ತವೆ. ಈ ಕತ್ತರಿಯನ್ನು ಬಟ್ಟೆಗಾಗಿ ಮಾತ್ರ ಬಳಸಬೇಕು. ಒಮ್ಮೆ ಕಾಗದ ಅಥವಾ ಪ್ಲಾಸ್ಟಿಕ್ ಕತ್ತರಿಸಲು ಬಳಸಿದರೆ ಅದರ ಬ್ಲೇಡ್ನ ತೀಕ್ಷ್ಣತೆ ಕಡಿಮೆಯಾಗಬಹುದು. ಅದರ ಪರಿಣಾಮವಾಗಿ ಬಟ್ಟೆ ಸರಿಯಾಗಿ ಕತ್ತರಿಸುವುದಿಲ್ಲ. ಹಾಗಾದರೆ ಬಟ್ಟೆ ಕತ್ತರಿ ಯಾಕೆ ಅಷ್ಟು ಮುಖ್ಯ? ಒಂದು ಡ್ರೆಸ್ ಚೆನ್ನಾಗಿ ಬರಬೇಕಾದರೆ ಮೊದಲ ಹಂತವೇ ಸರಿಯಾದ ಕಟಿಂಗ್. ಬಟ್ಟೆ ನೇರವಾಗಿ ಮತ್ತು ಅಚ್ಚುಕಟ್ಟಾಗಿ ಕತ್ತರಿಸಿದರೆ ಮಾತ್ರ ನಂತರ ಹೊಲಿಗೆ ಕೂಡ ಸರಿಯಾಗಿ ಬರುತ್ತದೆ. ಆದರೆ ಕತ್ತರಿ ತೀಕ್ಷ್ಣವಾಗಿಲ್ಲದಿದ್ದರೆ ಬಟ್ಟೆ ಎಳೆಯಬಹುದು, ಅಂಚುಗಳು ಅಸಮವಾಗಬಹುದು, ಕತ್ತರಿಸಿದ ಅಳತೆ ಬದಲಾಗಬಹುದು, ಕೊನೆಗೆ ಡ್ರೆಸ್ ಫಿಟ್ ಕೂಡ ಹಾಳಾಗಬಹುದು. ಒಳ್ಳೆಯ ಬಟ್ಟೆ ಕತ್ತರಿ ಬಳಸಿದರೆ ಕಟಿಂಗ್ ಸುಲಭವಾಗುತ್ತದೆ, ಸಮಯ ಉಳಿಯುತ್ತದೆ, ಕೈಗೂ ಹೆಚ್ಚು ಒತ್ತಡ ಬೀಳುವುದಿಲ್ಲ ಮತ್ತು ಹೊಲಿದ ಉಡುಪು ವೃತ್ತಿಪರವಾಗಿ ಕಾಣುತ್ತದೆ. ಬಟ್ಟೆ ಕತ್ತರಿ ಎಲ್ಲಿ ಬಳಸುತ್ತಾರೆ? ಬಟ್ಟೆ ಕತ್ತರಿಯನ್ನು ಬಹುತೇಕ ಎಲ್ಲ ಹೊಲಿಗೆ ಕೆಲಸಗಳಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಕುರ್ತಿ, ಬ್ಲೌಸ್, ಫ್ರಾಕ್, ಪ್ಯಾಂಟ್, ನೈಟಿ, ಕುಷನ್ ಕವರ್, ಸ್ಕ್ರಂಚಿ, ಹೇರ್ ಬೋ, ಬ್ಯಾಗ್ ಹೀಗೆ ಯಾವುದೇ ಬಟ್ಟೆಯನ್ನು ಕತ್ತರಿಸುವ ಕೆಲಸದಲ್ಲಿ ಬಟ್ಟೆ ಕತ್ತರಿ ಬಳಸಲಾಗುತ್ತದೆ. ಅಂದರೆ ಬಟ್ಟೆ ಇದ್ದರೆ ಬಟ್ಟೆ ಕತ್ತರಿ ಬೇಕೇ ಬೇಕು. ವಿಧಗಳು. ಬಟ್ಟೆ ಕತ್ತರಿ ಕೂಡ ಹಲವು ವಿಧಗಳಿವೆ. ಮೊದಲನೆಯದು ಡ್ರೆಸ್ ಮೇಕರ್ಸ್ ಶಿಯರ್ಸ್. ಇವು ದೊಡ್ಡ ಗಾತ್ರದ ಕತ್ತರಿಯಾಗಿದ್ದು ಹೆಚ್ಚು ಬಟ್ಟೆ ಕತ್ತರಿಸಲು ಬಳಸುತ್ತಾರೆ. ಎರಡನೆಯದು ಎಂಬ್ರಾಯ್ಡರಿ ಸೀಸರ್ಸ್. ಇವು ಚಿಕ್ಕ ಗಾತ್ರದಲ್ಲಿದ್ದು ದಾರ ಕತ್ತರಿಸಲು ಬಳಸುತ್ತಾರೆ. ಮೂರನೆಯದು ಪಿಂಕಿಂಗ್ ಶಿಯರ್ಸ್. ಇವುಗಳ ಬ್ಲೇಡ್ ಅಲೆಗಳ ರೀತಿಯಲ್ಲಿರುತ್ತದೆ. ಇದರಿಂದ ಬಟ್ಟೆಯ ಅಂಚು ಬೇಗ ಉದುರದಂತೆ ಸಹಾಯವಾಗುತ್ತದೆ. ನಾಲ್ಕನೆಯದು ಥ್ರೆಡ್ ಸ್ನಿಪ್ಸ್ ಅಥವಾ ಥ್ರೆಡ್ ಕಟ್ಟರ್. ಇವು ಹೊಲಿಗೆ ಆದ ನಂತರ ಉಳಿದ ದಾರವನ್ನು ಕತ್ತರಿಸಲು ಬಳಸುವ ಚಿಕ್ಕ ಕತ್ತರಿ. ಕೆಲವು ಮುಖ್ಯ ಸಲಹೆಗಳು. ಬಟ್ಟೆ ಕತ್ತರಿಯನ್ನು ಬಟ್ಟೆಗಾಗಿ ಮಾತ್ರ ಬಳಸಿ. ಬಳಸಿದ ನಂತರ ಸ್ವಚ್ಛವಾಗಿ ಒರೆಸಿ ಒಣ ಜಾಗದಲ್ಲಿ ಇಡಿ. ಬ್ಲೇಡ್ ಮಂಕಾದರೆ ಶಾರ್ಪ್ ಮಾಡಿಸಿ. ಮಕ್ಕಳ ಕೈಗೆ ಸಿಗದಂತೆ ಇಡಿ. ಇನ್ನು ಹೊಸಬರು ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳು. ಅದೇ ಕತ್ತರಿಯಿಂದ ಕಾಗದ ಕತ್ತರಿಸುವುದು, ಪ್ಲಾಸ್ಟಿಕ್ ಅಥವಾ ಕಾರ್ಡ್ಬೋರ್ಡ್ ಕತ್ತರಿಸುವುದು, ಕತ್ತರಿಯನ್ನು ಕೆಳಗೆ ಬೀಳಿಸುವುದು, ಒದ್ದೆಯಾಗಿ ಇಡುವುದು, ಬ್ಲೇಡ್ ಮಂಕಾದರೂ ಅದನ್ನೇ ಬಳಸುವುದು. ಈ ತಪ್ಪುಗಳನ್ನು ತಪ್ಪಿಸಿದರೆ ನಿಮ್ಮ ಬಟ್ಟೆ ಕತ್ತರಿ ಹಲವು ವರ್ಷಗಳವರೆಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕೊನೆಯದಾಗಿ ಒಂದು ಪ್ರಶ್ನೆ, ಬಟ್ಟೆ ಕತ್ತರಿಯನ್ನು ಯಾವುದಕ್ಕಾಗಿ ಮಾತ್ರ ಬಳಸಬೇಕು? ಎ ಕಾಗದ, ಬಿ ಪ್ಲಾಸ್ಟಿಕ್, ಸಿ ಬಟ್ಟೆ, ಡಿ ಕಾರ್ಡ್ಬೋರ್ಡ್. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಟ್ಟೆ ಕತ್ತರಿ ಎಂದರೇನು, ಅದರ ಮಹತ್ವ, ವಿಧಗಳು, ಬಳಸುವ ಸ್ಥಳಗಳು, ಉಪಯುಕ್ತ ಸಲಹೆಗಳು ಮತ್ತು ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.